ನೋಡಿ ಇವರು ಬಂದಿದ್ರು ನಮ್ಮ ಹತ್ರ, ತುಂಬಾ ಹೊಟ್ಟೆ ಡುಬ್ಬದಾಗೋದು, ಬ್ಲಾಟಿಂಗ್ ಇತ್ತು, ಕಾನ್ಸ್ಟಿಪೇಷನ್ ಇತ್ತು, ಮತ್ತೆ ಸ್ಕಿನ್ ಅಲ್ಲಿ ರ್ಯಾಶಸ್ ಬಿಡ್ತಾ ಇತ್ತು ಅಲ್ವಾ, ಮತ್ತೆ ಇದು ಕೈಯಲ್ಲಿ ಕುತ್ತಿಗೆಯಲ್ಲಿ ಎಲ್ಲ ಇದೆಯದನ್ನು. ಆಶ್ಚರ್ಯದ ವಿಷಯ ಹೇಳಿದ್ರೆ ಇಬ್ರು ಅಕ್ಕ ತಂಗಿಗಿತ್ತು ಸೊಸೆ ಒಂದೇ ಮನೆ. ನಾವೆಂತ ಮಾಡಿದ್ದೇವೆ, ಪ್ಲಾನ್ ಪ್ರಕಾರ ಹೋಗ್ಬೇಕು. ನಾವು ಫಸ್ಟ್ ಇವರಿಗೆ ದೇಹದಲ್ಲಿ ಆಮ ಇರಬಹುದು, ಟಾಕ್ಸಿನ್ಸ್ ಇರಬಹುದು, ಅದನ್ನು ಜೀರ್ಣ ಮಾಡೋದಕ್ಕೋಸ್ಕರ ಇವರಿಗೆ ಅಂತರ್ಜ್ವರದ ಅಧ್ಯಾಯದಲ್ಲಿ ಕೊಟ್ಟಿದೆ, ಅಗ್ನಿವನ್ನು ಸರಿ ಮಾಡಿದೆ. ಅದಕ್ಕೋಸ್ಕರ ಮತ್ತೆ ಇಮ್ಯೂನ್ ಸಿಸ್ಟಮ್, ಅದಕ್ಕೋಸ್ಕರ ಅಗ್ನಿ ಮತ್ತೆ ಇಮ್ಯೂನ್ ಸಿಸ್ಟಮ್ ಎರಡು ಸಿಸ್ಟಮ್ ಇತ್ತು. ಸೊ ರುದ್ರ ಮತ್ತೆ ರಸಜಿ ಕೊಟ್ಟೆ, ಹಾರ್ಮೋನ್ ಇಂಬ್ಯಾಲೆನ್ಸ್ಗೋಸ್ಕರ ಹಾರ್ಮೋನ್ ಟೀಕೆ, ಅಮೃತಾರಿಷ್ಟೆ ಮತ್ತೆ ಮಹಾಮನಿಷ್ಠ, ಅದು ಎವ್ರಿಥಿಂಗ್ ಇಸ್ ಗುಡ್. ಆದ್ರೂ ಈಚಿಂಗ್ ಸರಿ ಆಗಿಲ್ಲ, ಬಟ್ ಹೊಟ್ಟೆ ಡೊಬ್ಬಾಗೋದು, ಹೊಟ್ಟೆಯಲ್ಲಿ ಸಂಕಟ ಅದೆಲ್ಲ ಸರಿಯಾಗಿದೆ. ಇಟ್ ಮೀನ್ಸ್ ದಟ್ 50% ಯು ವಿನ್ ದ ಕೇಸ್. ಬಟ್ ಬ್ಲಡ್ ಅಲ್ಲಿ ಈಗಲೂ ಎನರ್ಜೆನ್ಸ್ ಉಂಟು. ಇಟ್ ಮೀನ್ಸ್ ದಟ್ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಈದರ್ ಉಷ್ಣ, or with Ushna is present either in Tikshna, like Hingu, etc., or it is present in sour food like lemon, like tomato. So then ನೀವು ಕಂಪ್ಲೀಟ್ ವರ್ಜೆ ಮಾಡಬೇಕು. ನೀವು ಟೊಮೆಟೊ ಜಾಸ್ತಿ ತಗೊಳ್ತಾ ಇದ್ದೀರಂತೆ, ಈಗ ನೀವು ಹೇಳಿದ ಪ್ರಕಾರ ಹಾಗೆ ಬಿಡಬೇಕು. ಈಗ ಏನ್ ಮಾಡ್ಬೇಕು, ನಿಶಾ ಆಮಲಕಿ ಅಂತ ಒಂದು ಪ್ರಯೋಗ ಇದೆ. ಪೀತಾ ನಿಶಾ ಆಮಲಕಿ ಸಾರೋ ಗುರುಚ್ಯಾಸ್ತು ಮಧುನಾ ಸಹ. ನಿಮಗೆ ಯೂರಿನ್ ಸರಿ ಹೋಗ್ತಾ ಇಲ್ಲ. ಯೂರಿನ್ ಅಲ್ಲಿ ನೀವು ನೋಡಿದ್ರೆ ಒಂದು ಫ್ಲಶ್ ಯೂರಿನ್ ಅಂತ ಹೇಳ್ತೇವಲ್ಲ ನಾವು, ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತಲ್ಲ, ಈಗ ಎಷ್ಟು ಪ್ರಾಬ್ಲಮ್ ಇರ್ತದೆ, ಅದು ಪ್ರಾಬ್ಲಮ್ ಮಲ ಮತ್ತೆ ಮೂತ್ರ ಎರಡು ಜೊತೆಗೆ ಹೋಗ್ತದೆ. ಸೊ ನನ್ನ ಪ್ರಕಾರ ನಿಮಗೆ ಇಂಪ್ರೂವ್ಮೆಂಟ್ ಬರೋದಕ್ಕೆ ಒಳ್ಳೆ ಅದೇ ಎಲ್ಲ ಟಾಕ್ಸಿನ್ಸ್, ಬ್ಲಡ್ ಅಲ್ಲಿ ಇರುವಂತದ್ದು ಎಲ್ಲ ಟಾಕ್ಸಿನ್ಸ್ ಮೂತ್ರದಿಂದ ಹೊರಗೆ ಹೋಗ್ತಾ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ನಿಶಾ ಆಮಲಕಿ. ನಿಶಾ ಅಂತ ಹೇಳಿದ್ರೆ ಅರಿಶಿನೆಗೆ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಇದೆ, ನಿಶಾ. ಆಮಲಕಿ ಅಂತ ಹೇಳಿದ್ರೆ ನೆಲ್ಲಿಕಾಯಿ. 1 ಚಮಚೆ ನೆಲ್ಲಿಕಾಯಿ ಪುಡಿ ನೀವು ತಗೊಳ್ಬೇಕು, ಒಂದು ಸಣ್ಣ ಗ್ಲಾಸ್ ಹೀಗೆ, ಆಯ್ತಾ. ಅರ್ಧ ಚಮಚೆ ಅರಿಶಿನೆ ಪುಡಿ, ಅರಿಶಿನೆ ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಒಳ್ಳೆ ಬಿಸಿ ಬಿಸಿ ನೀರು, ಒಂದು ಸಾಧಾರಣ ಒಂದಿಷ್ಟು 50 ml ಹಾಕಿ, ಇದರಲ್ಲಿ ಅರ್ಧ ಚಮಚೆ ನಾನು ನಿಮ್ಗೆ ಅಮೃತ ಬಳ್ಳಿದ ಒಂದು ಪುಡಿ ಕೊಡ್ತೇನೆ, ಅದನ್ನ ಹಾಕೋದು, ಒಳ್ಳೆ ಮಿಕ್ಸ್ ಮಾಡಿ ಡೈಲಿ ಬೆಳಿಗ್ಗೆ ಸಂಜೆ ಕುಡಿಯಕ್ಕೆ ಸಾಕು, ಸರಿಯಾಗಿ.